ಸರ್, ಈ ಮಂತ್ರಾಲಯ ಅನ್ನೋದೇನಿದೆ ನಮ್ಮಲ್ಲಿ ಇರುವಂಥ ಕರ್ನಾಟಕದಲ್ಲಿ ಇರುವಂಥ ರಾಯರ ಮಠಗಳಿರ್ಬೋದು ಅಥವಾ ಮಂತ್ರಾಲಯದ ಮಠ ಇರ್ಬೋದು, ಅದು ಕೇವಲ ರಾಯರ ಮಠವಾಗಿ ಉಳಿದಿಲ್ಲ, ಭಕ್ತರ ಮಠವಾಗಿ ಉಳಿದಿದೆ. ಸೊ ನೀವು ಆ ಮಠದಲ್ಲಿ ಹೋಗಿ ಶೂಟಿಂಗ್ ಮಾಡ್ತೀವಿ ಅಂದಾಗ ಅಥವಾ ಅಲ್ಲಿಯ ಆಡಳಿತ ಮಂಡಳಿಯ ರೆಸ್ಪಾನ್ಸ್ ಹೇಗಿತ್ತು? ಒಪ್ಕೊಂಡ್ರ ನೀವು ಆ ಶೂಟಿಂಗ್ ಮಾಡೋದಕ್ಕಿರ್ಬೋದು? ಯಾಕಂದ್ರೆ ರಾಯರ ಮೂಲ ವಿಗ್ರಹವನ್ನ ತೋರಿಸ್ಬೇಕು, ಅವ್ರು ಪೂಜೆ ಮಾಡುವಂಥ ಕ್ರಮವನ್ನ ತೋರಿಸ್ಬೇಕು, ಒಪ್ಕೊಂಡ್ರ? ಅವರ ರೆಸ್ಪಾನ್ಸ್ ಹೇಗಿತ್ತು? ಅದೇ ಗುರುಗಳು ಆ್ಯಕ್ಚುಲಿ ನಾನು ಫಸ್ಟ್ ಹೋಗ್ಬೇಕಾದ್ರೆ ಗುರುಗಳೆಲ್ಲ ಕೇಳ್ಕೊಂಡ್ರು, ನೋಡಿದ್ರು ನಮ್ಮ ಯಾರ್ಯಾರು ಮಾಡ್ತಾರೆ ಏನು ಅಂತೇಳಿ. ಆ್ಯಂಡ್ ಅಲ್ಲಿ ಎಲ್ಲ ನೀವು ಹೇಳ್ದಂಗೆ ಅಲ್ಲಿರುವಂಥ ಪ್ರತಿಯೊಬ್ಬರು ಕೂಡ, ಮಠದಲ್ಲಿರುವ ಪ್ರತಿಯೊಬ್ಬರು ಕೂಡ ತುಂಬ ತುಂಬ ಸಪೋರ್ಟ್ ಮಾಡಿದ್ರು. ನನಗೆ ಏನು ಒಂಥರ ಖುಷಿ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನಾನು ಶ್ರೀನಿಧಿ ಕರ್ಣಮ್ ಅಂತ ಅಲ್ಲಿ ಮೀಡಿಯಾ ಇನ್ಚಾರ್ಜ್ ಇದ್ದಾರೆ, ಅವ್ರು ಪ್ರೆಸ್ ಮೀಟಿಗಾಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ನಮಗೆ ಅಫಿಷಿಯಲ್ ಲೆಟರ್ ಕೊಡಿಸೋದಾಗಿರ್ಬೋದು, ಆ್ಯಂಡ್ ಈವೆಂಟ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇದರಲ್ಲೂ ಹೆಲ್ಪ್ ಮಾಡಿದ್ರು. ಆ್ಯಂಡ್ SK ಶ್ರೀನಿವಾಸ ರಾವ್ ಅವರು ಕೂಡ ಅಷ್ಟೇ ಪ್ರತಿಯೊಬ್ಬರು. ಆ್ಯಂಡ್ ಅನಂತಣ್ಣ, ಸೊ ಗುರುಗಳ ಜೊತೆನೇ ಇರ್ತಾರೆ, ಅವರ ಪರ್ಸ್ನಲ್ ಇವರು. ಸೊ ಅವರು ಅಷ್ಟೇ, ಅವ್ರಿಗೆ ಯಾಕಂದ್ರೆ ನನಗೆ ಗುರುಗಳ ಹತ್ರ ಮಾತಾಡಬೇಕು ಅಂತ ಹೇಳಿದ ಟೈಮಲ್ಲೂ ಅಷ್ಟೇ ಅನಂತಣ್ಣಂಗೆ ಫೋನ್ ಆಗ್ತಾ ಇದ್ದೆ, ಅವರು ತುಂಬ ಹೆಲ್ಪ್ ಮಾಡಿದ್ರು. ಪ್ರತಿಯೊಬ್ಬರು ಹೇಳ್ತೀವಲ್ಲ, ಒಂದೇ ಒಂದು ರೀತಿಯ ತೊಂದರೆ ಆಗೋ ಥರ ಮಾಡ್ಕೊಂಡಿಲ್ಲ. ಶೂಟಿಂಗ್ ಸ್ಟಾರ್ಟಿಂದ ಹಿಡಿದು ಶೂಟಿಂಗ್ ಮುಗ್ದು ಆಮೇಲೆ ಈವೆಂಟ್ಗಂತೂ ಎಕ್ಸ್ಟ್ರಾರ್ಡಿನರಿ, ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿದ್ರು. ಹಂಗೆ ಗುರುಗಳ ಪೂರ್ವಾಶ್ರಮದ ಅಳಿಯಂದರು ಆಗಿರ್ಬೋದು, ಕೃಷ್ಣಣ್ಣ ಅಂತ ಕರಿತೀನಿ, ಆ್ಯಂಡ್ ಶ್ರೀಶಾ ಜೋಯಿಸ್ ಅವರು, ಆ್ಯಂಡ್ ಅವರ ಮಗಳು ಅಭಿಜ್ಞಾ ಅವರು ಕೂಡ ಪ್ರತಿಯೊಬ್ಬರು ನಮಗೆ ಗೆಸ್ಟ್ಗಳನ್ನ ಇನ್ವೈಟ್ ಮಾಡೋಕ್ಕಾಗಿರ್ಬೋದು. ಆ್ಯಂಡ್ ರೆಕಾರ್ಡಿಂಗ್ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಬಂದು ಹೇಳ್ತೀನಿ, ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಅವ್ರಿಗೆ ಯಾರಿಗೂ ಕಮ್ಮಿನೇ, ಯಾಕಂದರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಈ ಸಕ್ಸಸ್ಗೆ ಮುಖ್ಯ ಕಾರಣ ಅವರೆಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಸಾಂಗ್ ಮಾಡೋದು ಬೇರೆ, ಜನರನ್ನ ಒಪ್ಪಿಸ್ತೀರಿ, ಒಂದು ಇವೆಂಟ್ ಮಾಡ್ತೀರಿ, ಆದರೆ ಆ ಸಕ್ಸಸ್ ಸಿಗೋದಿದೆಯಲ್ಲ ಸರ್, ಅದಕ್ಕೆ ನಿಜವಾಗ್ಲೂ ರಾಯರ ಅನುಗ್ರಹ ಇರಲೇಬೇಕು. ಯಾಕೆ ಅಂದರೆ ಆ ಮಣ್ಣಿಗೆ ನನ್ನ ತುಂಬ ಕಡೆ ಹೇಳ್ತಾರೆ ಹಿರಿಯರು, ಅಲ್ಲಿ ರಾಯರ ಮಠಕ್ಕೆ ನೀವು ಹೋಗ್ತಿದ್ದೀರಾ ಅಂದರೆ ರಾಯರು ಕರ್ಸ್ಕೊತಾ ಇದ್ದಾರೆ ಅಂತ. ರಾಯರು ಎಲ್ಲ ಸಮಯದಲ್ಲೂ ಕರ್ಸ್ಕೊಂಡಲ್ವಂತೆ. ನಾವು ಯಾವಾಗ ಸೋಲ್ತಾ ಇದ್ದೀವಿ ಅಥವಾ ನಮ್ಗೇನೋ ಒಂದು ದೊಡ್ಡ ಗೆಲುವನ್ನ ಕೊಡೋ ಮುಂಚೆ ಕರೆಸ್ಕೊಂತಾರಂತೆ. ಸೊ ನಿಮ್ಮ ಈವೆಂಟ್ ನೋಡಿದಾಗ ನಂಗೆ ಹಾಗೆ ಅನ್ನಿಸ್ತು. ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈವೆಂಟ್ ಮಾಡ್ತೀರಾ, ಸಾಕಷ್ಟು ಸಿನಿಮಾ ತಾರೆಯನ್ನ ಕರೆಸ್ತೀರಾ, ದೊಡ್ಡವ್ರನ್ನ ಕರೆಸ್ತೀರಾ, ಅಲ್ಲೇ ಹೋಗಿ ಯಾಕೆ ಈವೆಂಟ್ ಮಾಡಬೇಕು ಅಂತ ಅನಿಸ್ತು? ಶೂಟಿಂಗ್ ಮಾಡೋದಕ್ಕೆ, ಸಾಂಗ್ ಮಾಡೋದಕ್ಕೆ, ಅಷ್ಟು ದೊಡ್ಡ ಈವೆಂಟನ್ನು ಅಲ್ಲಿ ಆರ್ಗನೈಸ್ ಮಾಡಬೇಕು ಅನ್ನೋದು. ಸಾಂಗ್ ಮಾಡ್ತಿರೋದು ರಾಯರಿಗೋಸ್ಕರ, ಅಂದ್ರೆ ಲೈಕ್ ರಾಯರದ್ದು ಒಂದು ಏನಲ್ಲಿ ಮಠದಲ್ಲಿ ನಡೆಯುತ್ತೆ ಅದನ್ನ ನಾವು ಎಲ್ಲ ಪ್ರಪಂಚಾದ್ಯಂತ, ಈಗ ಯಾಕಂದ್ರೆ ರಾಯರಿಗೆ ಯಾವತ್ತು ಪಬ್ಲಿಸಿಟಿ ಬೇಡ. ನಾನು ಹುಟ್ಟೋದ್ಕಿಂತ ಮೊದಲು, ನಮ್ಮ ತಂದೆ ತಾಯಿಯವರು ಹುಟ್ಟೋದ್ಕಿಂತ ಮೊದಲು ರಾಯರು ಪ್ರತಿಯೊಬ್ಬರಿಗೂ ಪ್ರೀತಿ ಪಾತ್ರರು. ಎಲ್ಲಾ ಕಷ್ಟ ಸುಖ, ಈಗ ನೀವು ಹೇಳ್ದಂಗೆ ಕಷ್ಟ ಸುಖ, ಕಷ್ಟ ಇದ್ರೂ ಹೋಗ್ತಾರೆ, ಸುಖ ಇದ್ರೂ ಹೋಗ್ತಾರೆ. ಸೊ ರಾಯರ ಅಷ್ಟು ಪ್ರೀತಿ ಪಾತ್ರರು. ಸೊ ಅಲ್ಲಿ ಮಾಡಿದ ಮೇಲೆ ನಾವು ಅದನ್ನ ಅರ್ಪಿಸ್ಬೇಕು ರಾಯರಿಗೆ, ರಾಯರ ಪಾದಕ್ಕೆ ಅರ್ಪಿಸ್ಬೇಕು. ಸೊ ಯಾಕಂದ್ರೆ ಅಲ್ಲಿ ಮಾಡಿದ್ರೇನೆ ಅದಕ್ಕೊಂದು ಮೆರುಗು. ಸೊ ನನ್ನೊಂದು ಡ್ರೀಮ್ ಇತ್ತು, ಅಲ್ಲೇ ಮಾಡಬೇಕು, ಅಲ್ಲೇ ಸೆಲೆಬ್ರಿಟೀಸ್ಗಳನ್ನ ಸೇರಿಸ್ಕೋಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು. ಮುಂದೆ ಅದನ್ನ ಇನ್ನೂ ಬೇರೆಯವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ, ಈಗ ಯಾರು ಮಾಡಿರಬಾರ್ದು. ಸೊ ಆ ರೀತಿ ಮಾಡಬೇಕು ಅಂದ್ಕೊಂಡು ಅಲ್ಲಿ ಮಾಡಿದೆ. ಇಟ್ ಈಸ್ ಗ್ರ್ಯಾಂಡ್ ಸಕ್ಸಸ್. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಾನು ಅವಾಗ ಹೇಳ್ದಂಗೆ, ನಾನು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಈಗ ಆಫೀಸಲ್ಲಿ ಅವರು ಇಲ್ಲಿ ನಾವು ಅದು ಮಾಡಿದ್ವಾ, ನಮ್ಮ ಸಂಸ್ಥೆ ನಮ್ಮ ಟೀಮು ಮಾಡಿದ್ವಾ ಅಂತ ಅನ್ಸುತ್ತೆ. ಆ್ಯಂಡ್ ಗುರುಗಳ ಸಪೋರ್ಟ್ ಇಲ್ಲ ಅಂದರೆ ನಾನು ಪ್ರತಿಯೊಂದು ಮಾತಲ್ಲೂ ಪ್ರತಿಯೊಂದು ಅವರ ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇದು ಆಗ್ತಿರ್ಲಿಲ್ಲ, ಅವರ ಸಪೋರ್ಟ್, ಅವರ ಆಶೀರ್ವಾದದ ಕಾರಣ ಆ ಸಕ್ಸಸ್ ಸಿಕ್ಕಿದೆ.